ನೀಟ್ ಸೋರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ. ರಾಹುಲ್ ಗಾಂಧಿ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ಕಿಡಿಕಾರ್ತಾ ಇದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವಂತದ್ದು ಧರ್ಮೇಂದ್ರ ಪ್ರಧಾನ್. ಸಂಸತ್ತಿನ ಮುಂಗಾರು ಅಧಿವೇಶನದ ವೇಳೆ ಗೊಂದಲ ಸೃಷ್ಟಿಸಿ ವಿದ್ಯಾರ್ಥಿಗಳನ್ನ ರಾಜಕೀಯ ದಾಳಗಳನ್ನಾಗಿ ಬಳಸಿಕೊಳ್ಳುವುದನ್ನ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ನಾಚಿಕೆ ಇಲ್ಲದೇನೆ ತನ್ನ ಕೆಲಸವನ್ನ ಮುಂದುವರಿಸಿದೆ. ಪ್ರಧಾನಿ ನಿವಾಸದ ಹೊರಗೆ ಧರಣಿ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ಇದರಿಂದಾಗಿ ಸಾರ್ವಜನಿಕರಿಗೆ ಅನಾನುಕೂಲ ಉಂಟಾಯಿತು. ಭದ್ರತೆಗೆ ಸಂಬಂಧಿಸಿದ ನಿಯಮಗಳನ್ನು ಸಹ ಕಡೆಗಣಿಸಿದ್ದಾರೆ. ಸಮಗ್ರ ಚರ್ಚೆಗೆ ಸರ್ಕಾರ ಸಿದ್ಧ ಇರುವುದಾಗಿ ತಿಳಿಸಿದ ನಂತರವೂ ಪ್ರಜಾಸತ್ತಾತ್ಮಕ ಚರ್ಚೆ ಬದಲು ರಾಜಕೀಯ ಪ್ರದರ್ಶನಕ್ಕೆ ನಿಂತು ವಿದ್ಯಾರ್ಥಿಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಅವರ ಉದ್ದೇಶವಲ್ಲ. ರಾಜಕೀಯ ಪ್ರಚಾರಕ್ಕೆ ಗದ್ದಲ ಸೃಷ್ಟಿಸುವುದೇ ಅವರ ಗುರಿಯಾಗಿತ್ತು. ಕಾಂಗ್ರೆಸ್ ಪ್ರತಿಭಟನೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಈ ರೀತಿಯಾಗಿ ಕಿಡಿಕಾರಿದರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅವರು ತಲೆದಂಡ ಆಗಬೇಕು ಅಂತ ಈ ಪ್ರತಿಭಟನೆ ಹೋರಾಟ ಮೊದಲಿಗೆ ಪ್ರಾರಂಭ ಮಾಡಿದ್ದು ವಿದ್ಯಾರ್ಥಿಗಳು. ಕಾಕ್ರೋಚ್ ಪಾರ್ಟಿ ಅದಾದ್ಮೇಲೆ ಕಾಂಗ್ರೆಸ್ನ ಎಂಟ್ರಿ ಆಗತ್ತೆ. ಇದು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಇದು ನಾಚಿಕೆ ಇಲ್ಲದ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು, ಮಾಡಕ್ಕೆ ಕೆಲಸ ಇಲ್ಲದೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಧರ್ಮೇಂದ್ರ ಪ್ರಧಾನ್ ಹೇಳ್ತಾ ಇದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಇದರಲ್ಲೂ ರಾಜಕೀಯ ಮಾಡೋ ಅವಶ್ಯಕತೆ ಏನಿತ್ತು? ವಿದ್ಯಾರ್ಥಿಗಳನ್ನ ಇವ್ರುಗಳು ದಾಳುವಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಇವ್ರು ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ನಿಜವಾಗ್ಲೂ ಕಾಂಗ್ರೆಸ್ನವರಿಗೆ ಚಿಂತನೆ ಅನ್ನೋದು ಇಲ್ಲ. ಇವ್ರು ಬೇಕು ಅಂತ ಪ್ರಚಾರಕ್ಕಾಗಿ ಈ ಗದ್ದಲವನ್ನು ಸೃಷ್ಟಿಸಿರೋದು ಅಂತ ಹೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್. ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ನೀಟ್ ಸೋರಿಕೆ ಖಂಡಿಸಿ ಕಾಂಗ್ರೆಸ್ನಿಂದ ನಾಚಿಕೆ ಇಲ್ಲದೆ ಕೆಲಸ ಮಾಡಲಾಗ್ತಾ ಇದೆ. ಚಳಿಗಾಲದ ಸಂಸತ್ ಅಧಿವೇಶನ ಪ್ರಾರಂಭ ಆದಂತೆ ಈ ಸಂದರ್ಭದಲ್ಲಿ ಈ ಥರ ಎಲ್ಲ ಹೈಡ್ರಾಮಾಗಳು ಮಾಡೋ ನೆಸೆಸಿಟಿನೇ ಇರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರ ಮನೆ ಮುಂಭಾಗದಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ಆಗೋ ಅವಶ್ಯಕತೆಯೇ ಇರಲಿಲ್ಲ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ, ಸೆಕ್ಯೂರಿಟಿ ವೈಸ್ ಪ್ರಾಬ್ಲಮ್ ಆಗುತ್ತೆ. ಕಾಂಗ್ರೆಸ್ನವರು ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಾ ಇರೋದು. ಇವರಿಗೆ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂಥ ಅನ್ಯಾಯ ಅಥವಾ ಇನ್ನೊಂದು ಮತ್ತೊಂದು ಅದಕ್ಕೆ ಪರಿಹಾರ ಬೇಕಾಗಿಲ್ಲ, ಗೊಂದಲವನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಇವ್ರ ಉದ್ದೇಶ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಎಷ್ಟು ಉದ್ದದೊಂದು ಪೋಸ್ಟ್ ಹಾಕಿದ್ದಾರೆ, ನೀವು ಗಮನಿಸ್ತಾ ಇದ್ದೀರಾ. ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಥರದೊಂದು ಪೋಸ್ಟ್ ಹಾಕಿದರೆ ಹಿಂಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಇನ್ನೊಂದು ಮತ್ತೊಂದು ಅಂತ ಹಾಕಿದರೆ ಆಗಿರೋದು, ಬಟ್ ಹಾಕಿರಲಿಲ್ಲ. ಈಗ ನೋಡಿ, ಈಗ ಕಾಂಗ್ರೆಸ್ನವರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಇಷ್ಟು ಉದ್ದದೊಂದು ಪೋಸ್ಟ್ ಹಾಕಿದ್ದಾರೆ. ಕಾಂಗ್ರೆಸ್ನ ವಿರುದ್ಧ ಹರಿಹಾಯೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಪಕ್ಷ ನಾಚಿಕೆ ಇಲ್ಲದೆ ತನ್ನ ಕೆಲಸವನ್ನು ಮುಂದುವರಿಸಿದೆ ಅನ್ನೋದನ್ನು ಆಕ್ರೋಶ ಭರಿತವಾಗಿ ಕೇಂದ್ರ ಶಿಕ್ಷಣ ಸಚಿವ ಪೋಸ್ಟ್ ಮಾಡೋದ್ರ ಮುಖಾಂತರವಾಗಿ ಹೊರಗೆ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಮಾಡ್ತಾ ಇರೋದೇ ಪ್ರಚಾರಕ್ಕಾಗಿ ಅಂತ ಇವ್ರು ಹೇಳ್ತಾ ಇದ್ದಾರೆ.